ಗುರುಜಿ. ಹರೇ ಕೃಷ್ಣ ಮಾತಾಡಿ. ಅದು ಮನೇಲೆಲ್ಲ ಮೂರ್ತಿ ಪೂಜೆ ಮಾಡ್ಬಾರ್ದು ಹೇಳ್ತಾರಲ್ಲ ಪ್ರಭುಜಿ, ನಾವ್ ಮಾಡ್ಬಹುದಾ? ಏನ್ ಪೂಜೆ ಮಾತಾಜಿ? ಮೂರ್ತಿ ಪೂಜೆ, ಲಕ್ಷ್ಮಿ ಮೂರ್ತಿ ಮತ್ತೆ ವಿಷ್ಣು ಮೂರ್ತಿ ಎಲ್ಲ ಇರುತ್ತಲ್ಲ ಕೃಷ್ಣಂದೆಲ್ಲ, ನಾವ್ ಮಾಡ್ಬಹುದಾ? ವಿಗ್ರಹ ಆರಾಧನೆ. ಹಾ. ವಿಗ್ರಹ ಆರಾಧನೆ ಮಾಡೋದಕ್ಕೆ ಕೆಲವೊಂದು ಅರ್ಹತೆಗಳು ಅನ್ನೋದು ಬೇಕು ಮಾತಾಜಿ. ವೆರಿ ಸಿಂಪಲ್. ಶಾಸ್ತ್ರ ಏನ್ ಹೇಳ್ತಾ ಅದನ್ನ ಹೇಳ್ತೀನಿ. ಯಾವುದೇ ಒಂದು ಇದಿಲ್ಲ. ಶಾಸ್ತ್ರಗಳು ಏನ್ ಹೇಳುತ್ತೆ, ಒಂದು ಬ್ರಾಹ್ಮಣ ಮಾತ್ರ ಮಾಡಬೇಕು. ಮತ್ತೊಮ್ಮೆ ಅದೇ ಊಹೆಗೆ ಹೋಗ್ಬೇಡಿ, ಬ್ರಾಹ್ಮಣ ಯಾರು ಅಂತ ಇವತ್ತು ತಿಳ್ಕೊಂಡಾಯ್ತು ಅಂತ ಶುದ್ಧ ಭಕ್ತನಾಗಿರ್ಬೇಕು. ಆ ಶುಚಿತ್ವ ಅನ್ನೋದು ಕಾಪಾಡ್ಕೊಳ್ಬೇಕು. ಆ ಮನೆಯಲ್ಲಿ ಆ ಒಂದು ವಾತಾವರಣ ಅನ್ನೋದು ಇರಬೇಕು. ಅಂತ ವ್ಯಕ್ತಿ ಮಾತ್ರನೇ ವಿಗ್ರಹ ಆರಾಧನೆ. ವಿಗ್ರಹ ಆರಾಧನೆ ಅಂದ್ರೆ ವೆರಿ ಸಿಂಪಲ್. ಆ ಮನೆಯಲ್ಲಿ ಯಜಮಾನ ಆ ಕೃಷ್ಣನು ಭಗವಂತನೇ ಆಗಿರ್ಬೇಕು. ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜೋರಾಗಿ ಮಾತಾಡಬಾರದು. ಯಾವುದೇ ರೀತಿಯ ಹೆಂಗ್ ಹೇಳೋಣ, ಪದಗಳು, ತಪ್ಪಾದ ಪದಗಳನ್ನ ಉಪಯೋಗಿಸಬಾರದು. ಸೊ ಸೆಂಟರ್ ಪಾಯಿಂಟ್ ಭಗವಂತ ಅಲ್ಲ ಅಷ್ಟೇ. ಇವಾಗ ಉದಾಹರಣೆಗೆ ನಮ್ಮ ಮನೆಗೆ ಪ್ರಧಾನಮಂತ್ರಿಗಳನ್ನ ಆಹ್ವಾನಿಸಿದೆ ಅಂದ್ಕೊಳ್ಳಿ, ಅವ್ರು ಒಂದು 3 ದಿನ ನಮ್ಮ ಮನೇಲಿ ಇರ್ತಾರೆ. ಹೆಂಗಿರುತ್ತೆ 3 ದಿನಗಳು? ಮಾತಾಡೋಕ್ಕೂ ಧೈರ್ಯ ಇರಲ್ಲ, ಇದಕ್ಕೂ ಧೈರ್ಯ ಇರಲ್ಲ. ಎಲ್ಲನೂ ಶುಚಿತ್ವವಾಗಿ ಕಾಪಾಡ್ಕೊಳ್ಬೇಕು, ಇದನ್ನೇ ಕೊಡ್ಬೇಕು, ಅವ್ರು ಏನ್ ತಿಂತಾರೆ ತಿಳ್ಕೊಳ್ಬೇಕು, ಇದನ್ನ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. ಕರೆಕ್ಟಾ? ಎಸ್. ನಾನು ವಿಗ್ರಹ ಇಡ್ತೀನಿ ಅಂದ್ರೆ ಆ ಭಯ, ಆ ಭಕ್ತಿ, ಆ ಯೋಗ್ಯತೆ ಇದ್ರೆ ಇಡಬೇಕು, ಇಲ್ಲಾಂದ್ರೆ ಇಡಬಾರ್ದು. ಸೊ ಪ್ರತಿದಿನ ಅಭಿಷೇಕ ಮಾಡೋದು, ಪ್ರತಿದಿನ ಆರತಿ ಮಾಡೋದು, ಹೊತ್ತಿಗೆ ನೈವೇದ್ಯ ಮಾಡೋದು, ಈ ರೀತಿ ಎಲ್ಲ ಮಾಡ್ಬೇಕು. ಇಷ್ಟೆಲ್ಲ ಮಾಡಕ್ ಸಾಧ್ಯ, ಮಾಡ್ತೀನಿ. ಯಾರು ಬೇಡ ಅಂತಾರೆ ನಿಮ್ಮನ್ನ? ಇಡಬಹುದು. ಇಲ್ಲ ಪ್ರಭು ಅದೆಲ್ಲ ಕಷ್ಟಕರ, ನಮ್ಗೆ ಆಗಲ್ಲ ಅಂದ್ರೆ ಇಡೋ ಆಗಿಲ್ಲ. ಇನ್ನು ಫೋಟೋ ಇಟ್ಕೊಂಡ್ರೆ ನೀವು ಹೆಂಗ್ ಬೇಕಾದ್ರೂ ಮಾಡ್ಕೊಬಹುದು. ಒಂದು ಹೊತ್ತು ನೈವೇದ್ಯ ಮಾಡೋದು, ಇಲ್ಲ ಆರತಿ ಮಾಡೋದು ಒಂದು ಹೊತ್ತು, ಇನ್ನು ಆ ರೀತಿಯಲ್ಲಿ ಮೇಂಟೈನ್ ಮಾಡ್ಬೋದು. ಬಟ್ ವಿಗ್ರಹ ಇಟ್ಕೊಂಡ್ರೆ ಅದಕ್ಕೆ ಅಂತ ಸ್ಟ್ಯಾಂಡರ್ಡ್, ಅದನ್ನ ನೋಡ್ಕೊಂಡು ಫಾಲೋ ಮಾಡಿ. ಇನ್ನೊಂದು, ನಮ್ದು ಉತ್ತರ ಕನ್ನಡದಲ್ಲಿ ಮಾಲೆ ಸಿಗ್ತಾ ಇಲ್ಲ ಪ್ರಭುಜಿ. ಬಟ್ ವಿಗ್ರಹ ಇಟ್ಕೊಂಡ್ರೆ ಅದಕ್ಕೆ ಅಂತ ಸ್ಟ್ಯಾಂಡರ್ಡ್, ಅದನ್ನ ನೋಡ್ಕೊಂಡು